ಶರಣಾರ್ಥಿಗಳು ಸಮಾರಂಭದ ಸಮಂದರೆ ಕಾರಣ ಅಥಣಿ ಶಿವಯೋಗಿಗಳ ಮಠದ ಪೀಠಾಧ್ಯಕ್ಷರು ಅವರೇ ಇದ್ದಾರೆ. ಅಥಣಿ ಶಿವಯೋಗಿಗಳ ಜಯಂತಿಯನ್ನು ಮಾಡಬೇಕು ಅಂಥೇಳಿ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡದ ಭಕ್ತರು ಅಪೇಕ್ಷೆ ಪಟ್ಟ ಮೇರೆಗೆ ಅಥಣಿ ಶಿವಯೋಗಿಗಳು ಅಂದರೆ ಬೇರೆ ಅಲ್ಲ, ಬಸವಣ್ಣ ಅಂದರೆ ಬೇರೆ ಅಲ್ಲ. ನೀವು ನಾವೆಲ್ಲರೂ ಕೂಡ ಯಾರು ಒಳ್ಳೆ ಕಾಟ್ ಕೊಟ್ಟರೆ ಕುರ್ಲನ್ ಬೆಡ್ ಹಾಕೊಂಡು ಆರಾಮಾಗಿ ಮಲಗ್ತೀವಿ. ಆದರೆ ಅಥಣಿ ಶಿವಗಳಿಗೆ ಭಕ್ತರು ಮಂಚ ಕೊಟ್ಟಾಗ ಆ ಮಂಚದ ಮೇಲೆ ಬಸವಾದೀಶ್ವರರ ವಚನಗಳನ್ನು ಹಾಕಿ ತಾವು ನೆಲ ಮೇಲೆ ಮಲಗ್ತಾ ಇದ್ರು. ಹಳ್ಳಿಗಳಿಗೆಲ್ಲರೂ ಹೋಗ್ಬೇಕು ಅಂದರೆ ಬೆನ್ನಿಗೆ ವಚನ ಸಾಹಿತ್ಯವನ್ನು ಕಟ್ಕೊಂಡು ನಾವೇನು ಬ್ಯಾಗ್ ಹಾಕೊಂಡು ಹೋಗ್ತೀವಿ, ನೀವೆಲ್ಲ ಇವತ್ತು ಕ್ಯಾಮ್ರಾವನ್ನು ಹಾಕೊಂಡು ಹೋಗ್ತಾರೆ, ಹಾಗೆ ವಚನ ಕಟ್ಟುಗಳನ್ನು ಹಾಕ್ಕೊಂಡು ಹೋಗಿ ಇವತ್ತು ನಮಗೆಲ್ಲ ಬಸವಣ್ಣ ಸಿಕ್ಕಿದ್ದಾರೆ ಅಂದರೆ ಅದಕ್ಕೆ ಎರಡೇಕಾಲ್ ಮಂಜಪ್ಪನವ್ರು ಒಬ್ಬರು, ಅದಕ್ಕೆ ಪೂರ್ವಕವಾಗಿ ಮಂಜಪ್ಪನವ್ರಿಗೆ ಆಶೀರ್ವಾದ ಮಾಡಿದಂಥವ್ರು ಅಂದರೆ ಅಥಣಿ ಶಿವಯೋಗಿಗಳು. ಹಾಗಾಗಿ ಉತ್ತರ ಕರ್ನಾಟಕ ಜನಸಂಖ್ಯೆನೇ ಜಾಸ್ತಿ ಇರೋ ಕಾರಣಕ್ಕೆ ಬೆಂಗಳೂರಲ್ಲಿ ಆ ಗೋಷ್ಠಿ ನಡೀತಾ ಇಲ್ಲ. ಕೇವಲ ಅಥಣಿ ಅಂದರೆ ನೀವು ಮಾಧ್ಯಮದವರು ಆ ಭಾಗದ ವರದಿಗಾರನ ಕೇಳಿದ್ರೆ ಹೇಳ್ತಾರೆ, ಅಲ್ಲಿ ಜಾತ್ಯತೀತವಾಗಿ ಮುಸ್ಲಿಮ್ಸಿಂದ ಹಿಡಿದು ಕ್ರೈಸ್ತರಿಂದ ಹಿಡಿದು ಎಲ್ಲರೂ ಕೂಡ ಮಠದ ಭಕ್ತರು ಇವತ್ತು ಜಾತ್ರೆಯಲ್ಲಿ ಹೋಗಿ ಭಾಗವಹಿಸ್ತಾರೆ. ಆ ಅಥಣಿ ಶಿವಗಳ ಪ್ರಭಾವ, ಅವರ ಚಿಂತನೆ ನಮಗೆ ಬೆಂಗಳೂರಲ್ಲಿ ಆಗಬೇಕು ಅಂತೇಳಿ ಅಪೇಕ್ಷೆ ಪಟ್ಟದ ಮೇರೆಗೆ ನಮ್ಮ ಲಿಂಗರಾಜ್ ಅವರು, ಅರುಣ್ ಅವರು, ಅವರೆಲ್ಲರ ಸಹಕಾರದೊಂದಿಗೆ ವಿಶೇಷವಾಗಿ ನಮ್ಮ ವಿಜಯನಗರದ ಅವಳಿ ನಗರ ಶಾಸಕರಾದ ಕೃಷ್ಣಪ್ಪನವರು ಮತ್ತು ಪ್ರಿಯಾ ಕೃಷ್ಣ ಅವರ ಸಹಕಾರದೊಂದಿಗೆ ಇದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಸಮಗ್ರವಾಗಿ ಬಸವ ಚಿಂತನೆ ಆಗಬೇಕು, ಜೊತೆಗೆ ಅಥಣಿ ಶಿವಗಳ ಬಗ್ಗೆ ಎಲ್ಲರಿಗೂ ಮಾಹಿತಿ ಸಿಗಬೇಕು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಅಲ್ಲಿ ತಾವೆಲ್ಲರೂ ಕೂಡ ಬಂದು ನಮ್ಮ ಅಥಣಿ ಶಿವಗಳ ಬಗ್ಗೆ ಈ ಭಾಗಕ್ಕೆ ಯಡಿಯೂರು ಸಿದ್ದಲಿಂಗೇಶ್ವರರು ಹೆಚ್ಚು ಪ್ರಚಾರ ಇದ್ದಾರೆ. ಅಷ್ಟೇ ಪ್ರಭಾವ ಮತ್ತು ಅಷ್ಟೇ ಸಮಾಜದ ಸೇವೆ ಮಾಡಿದಂಥವರು ನಮ್ಮೆಲ್ಲರ ಪ್ರೀತಿಯ ಅಥಣಿ ಶಿವಯೋಗಿಗಳು. ಅವ್ರ ಬಗ್ಗೆ ಇಲ್ಲಿ ಪ್ರಸಾರ ಆಗಬೇಕು, ಪ್ರಚಾರ ಆಗಬೇಕು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಇವತ್ತು ವಿಜಯನಗರದಲ್ಲಿ ಆಯೋಜನೆ ಮಾಡಿದ್ದೀವಿ. ಆ ಗೋಷ್ಠಿಯಲ್ಲಿ ಸಂಜೆ ಪತ್ರಕರ್ತರು ಕೇಳಿದ ಹಾಗೆ ಅಲ್ಲಿ ನಿಮಗೆಲ್ಲ ಹಳ್ಳಿಯಿಂದ ಬಂದಿರುವಂಥ IAS KS ಕೋಚಿಂಗ್ ಓದೋದು ಬನ್ನಿ, ಲಗೇರಿ ನಾರಾಯಣ ಸ್ವಾಮಿ ಅವರು ಇಲ್ಲಿ ಬನ್ನಿ, ವೆಲ್ಕಮ್ ಅಲ್ಲಿ ಬನ್ನಿ, ಲಗೇರಿ